ನಾವು ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಹಾಲ್ಕೋವನ ತಗೊಂಡು ತಿಂತಿದ್ವಿ. 50 ಪೈಸೆಗೆ ₹1 ಸಿಗ್ತಿತ್ತು. ಅದೇ ರೀತಿ ಹಾಲ್ಕೋವನ ನಾನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನಾನು ಇಲ್ಲಿ ಮೈದಾನ ಕೂಡ ಬಳಸ್ತಿಲ್ಲ. 1 ಬೌಲ್ ಹುರ್ಗಡ್ಲೆನ ಯೂಸ್ ಮಾಡಿಕೊಂಡು ತುಂಬ ಸಾಫ್ಟಾಗಿರೋ ಅಂತಹ ಬಾಯಲ್ಲಿಟ್ಟರೆ ಕರಗೋಗೋ ಅಂತಹ ಹಾಲ್ಕೋವನ ನಾನು ಮನೇಲೇ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದು 100% ನಿಮ್ಮ ಬಾಲ್ಯನ ನೆನಪು ಮಾಡುತ್ತೆ ನಿಮಗೆ. ಮತ್ತು ಕೇವಲ 10 ನಿಮಿಷದಲ್ಲಿ ಇದು ಆಗುತ್ತೆ. ಖಂಡಿತವಾಗ್ಲಿ ಎಲ್ಲರೂ ಬೇಕಿದ್ದರೂ ಟ್ರೈ ಮಾಡ್ಬೋದು. ಪಾಕ ತೆಗಿಬೇಕು ಅಂತ ಇಲ್ಲ. ಅದೇ ಮೈದಾ ಹಿಟ್ಟಿನಲ್ಲಿ ಮಾಡಿದ್ರೆ ನಾವು ಹುರಿದೆಲ್ಲ ಮಾಡಬೇಕಾಗುತ್ತೆ. ನಾನು ಈಸಿಯಾಗಿ 10 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ನಾನು 1 ಬೌಲ್ ಆಗೋವಷ್ಟು ಹುರ್ಗಡ್ಲೆನ ಸೇರಿಸ್ಕೊತಾ ಇದ್ದೀನಿ. ಅದೇ ಬೌಲ್ನಲ್ಲಿ ನಾನು 1 ಬೌಲ್ ಆಗೋವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನು ಅದಕ್ಕೆ ಒಂದು 3 ಏಲಕ್ಕಿ ಕಾಯಿಗಳನ್ನ ಹಾಕ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇವಾಗ ನೀಟಾಗಿ ಫೈನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಈ ಥರ ನೀಟಾಗಿ ಇದು ನಯಸ್ಸಾಗಿ ಪೌಡರ್ ಆಗಬೇಕು. ತರಿ ಥರ ಇರಬಾರ್ದು. ಇವಾಗ ನಾನು ಇನ್ನೊಂದು ಪಾತ್ರೆನ ಇಟ್ಕೊಂಡು ಸ್ಟವ್ ಮೇಲೆ ಸಿಮ್ನಲ್ಲಿ ಇಟ್ಕೊಂಡಿದ್ದೀನಿ. ನಾನು 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇದು ಬಿಸಿ ಮಾಡಬೇಕಾಗಿಲ್ಲ ಅಥವಾ ಹುರ್ಕೋಬೇಕಾಗಿಲ್ಲ. ತುಪ್ಪ ಗಟ್ಟಿ ಇದೆ, ಹಾಗಾಗಿ ಸ್ವಲ್ಪ ಅದು ಮೆಲ್ಟ್ ಆಗಲಿ ಅಂತ ನಾನು ತುಪ್ಪನ ಬಿಸಿಗಿಡ್ತಾ ಇದ್ದೀನಿ ಅಷ್ಟೇ. ಇದು ಲೈಟಾಗಿ ಉಗುರು ಬೆಚ್ಚಗಾದರೆ ಸಾಕು. ಅದು ಎಲ್ಲ ಕರಗಿದ ಮೇಲೆ ತುಪ್ಪ ಗಟ್ಟಿ ಇರೋದೆಲ್ಲ ನಾವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ. ತುಂಬ ಏನಾದರೂ ಬಿಸಿ ಇದ್ದರೆ ತುಪ್ಪ ಆರ್ಕೊಳ್ಳೋವರೆಗೂ ಬಿಡಿ. ನಂದು ಜಸ್ಟ್ ಉಗುರು ಬೆಚ್ಚಗಾಗಿತ್ತು ಅಷ್ಟೇ. ಇಷ್ಟು ಆಯಿತು ಅಂತಂದರೆ ಸಾಕು. ಇವಾಗ ಇದನ್ನು ಸ್ಟೌವಿಂದ ತಕ್ಕೊಂಡು ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಕಡಲೆ ಹುಡಿನ, ಅದನ್ನು ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ. ಒಂದೇ ಸಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪನೇ ಸೇರಿಸ್ಕೊಂಡು ತುಪ್ಪದ ಜೊತೆ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಆ ತುಪ್ಪ ಏನಿದೆ ಅದು ಕಡಲೆ ಹುಡಿ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ಅದು ನೀಟಾಗಿ ಮಿಕ್ಸ್ ಆದ್ರೇ ಒಳ್ಳೆ ಟೆಕ್ಸ್ಚರ್ ಬರೋದು ಮತ್ತು ನಯಸ್ಸಿಗೆ ಬರುತ್ತೆ ಮತ್ತು ಸಾಫ್ಟ್ ಆಗುತ್ತೆ. ಒಂದೇ ಸಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪನೇ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಆಗಲಿಲ್ಲ ಅಂದರೆ ನೀಟಾಗಿ ಕೈನ ಯೂಸ್ ಮಾಡ್ಕೊಳ್ಳಿ. ಕೈನಲ್ಲಾದರೆ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ನೋಡಿ ಇವಾಗ ಈ ಥರ ಆಗ್ತಿದೆ. ನಾನು ಇವಾಗ ನಿಮಗೆ ತೋರಿಸ್ತೀನಿ. ಈ ಥರ ಕೈಯಿಂದ ತಗೊಂಡು ಹಿಂಗೆ ಉಂಡೆ ಕಟ್ಟಿದ್ರೆ ಅದು ಉಂಡೆ ಆಕಾರದಲ್ಲಿ ಗಟ್ಟಿಗೆ ಆಗಬೇಕು. ಆವಾಗ ಮಾತ್ರ ಇದು ಆಗಿದೆ ಅಂತ ಅರ್ಥ. ಇವಾಗ ನಾನು ನಿಮಗೆ ಸ್ವಲ್ಪ ತೋರಿಸ್ತೀನಿ ನೋಡಿ. ಈ ಥರ ಕೈನಲ್ಲಿ ಈ ಥರ ಅದು ಏನಿದೆ ಟೆಕ್ಸ್ಚರ್ನ ತೊಗೊಂಡು ಈ ಥರ ಈಗ ಹಮ್ಕಿದ್ರೆ ಕೈನಲ್ಲಿ ಅದು ಉಂಡೆ ಆಕಾರದಲ್ಲಿ ಆಗಬೇಕು. ಆ ಥರ ಆದರೆ ಇದು ಆಗಿದೆ ಪರ್ಫೆಕ್ಟಾಗಿ ಅಂತ ಅರ್ಥ. ಇವಾಗಿದು ಟೆಕ್ಸ್ಚರು ರೆಡಿಯಾಗಿದೆ. ನಾನು ಇನ್ನೊಂದು ಬಟರ್ ಪೇಪರ್ ಮೇಲ್ಗಡೆ ತುಪ್ಪ ಹಾಕಿ ಆಲ್ರೆಡಿ ಇಟ್ಟಿದ್ದೆ. ಪ್ಲೇಟ್ಗೆ ಕೂಡ ತುಪ್ಪ ಸರ್ವಿ ಇಟ್ಕೋಬೋದು. ಇವಾಗ ಆ ಟೆಕ್ಸ್ಚರ್ನೆಲ್ಲ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಮಾಡಿದ ತಕ್ಷಣವೇ ಮಿಕ್ಸ್ ಮಾಡಿದ ತಕ್ಷಣವೇ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಅದು ನೀಟಾಗಿ ಬರೋದಿಲ್ಲ. ಆ ಬಿಸಿನಲ್ಲೇ ಮಿಕ್ಸ್ ಮಾಡಿರ್ತೀವಲ್ಲ ಆವಾಗಲೇ ಹಾಕ್ಕೋಬೇಕು. ಇವಾಗ ನೀಟಾಗಿ ಇದನ್ನು ಹಾಕ್ಕೊಂಡು ಹಾಗೆ ಒಂದು ಸ್ಪೂನ್ನಲ್ಲಿ ನಾನು ನೀಟಾಗಿ ಮೇಲ್ಗಡೆ ಎಲ್ಲ ಈ ಥರ ಮಾಡ್ಕೊತಾ ಇದ್ದೀನಿ. ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಸ್ಪೂನಲ್ಲಿ ಆಗಲಿಲ್ಲ ಅಂತಂದರೆ ಕೈನಲ್ಲೂ ಕೂಡ ನೀವು ಲಾಸ್ಟಿಗೆ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ನೀಟಾಗಿ ಅದನ್ನು ಒತ್ತಿ ಇಟ್ಕೊಳ್ಳಿ. ಪ್ರೆಸ್ ಮಾಡಿದ್ರೆ ನೀಟಾಗಿ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ. ಇವಾಗ ಇದು ನೋಡಿ ನೀಟಾಗಿ ಈ ಥರ ಆಗಿದೆ. ಇವಾಗಲೇ ಒಂದು ನೈಫ್ನ ತಗೊಂಡು ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಜಸ್ಟು ಮೇಲ್ಗಡೆ ಮಾತ್ರ ಈ ಥರ ಒಂದು ಮಾರ್ಕ್ ಮಾಡಿ ಬಿಡಬೇಕು. ಗಟ್ಟಿಯಾಗಿ ಫುಲ್ಲು ಒಳಗಡೆವರೆಗೂ ಕಟ್ ಮಾಡೋದಕ್ಕೆ ಹೋಗಬೇಡಿ. ಅದು ಉಡಿ ಆಗುತ್ತೆ. ಹಾಗಾಗಿ ಲೈಟಾಗಿ ಮೇಲ್ಗಡೆ ಒಂದು ಮಾರ್ಕ್ ಮಾಡಿಕೊಂಡು ಬಿಟ್ಕೊಳ್ಳಿ. ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೊಳ್ಳಿ. ಇದನ್ನು ಆವಾಗಲೇ ಈ ಥರ ಮಾರ್ಕ್ ಮಾಡ್ಕೋಬೇಕು. ತುಂಬ ಡ್ರೈ ಆದಮೇಲೆ ಮಾಡ್ಕೊಳೋದಕ್ಕೆ ಹೋಗ್ತೀವಿ ಅಂತಂದರೆ ಬರೋದಿಲ್ಲ. ಇದು ಕಟ್ಟಾಗಿ ಹೋಗ್ಬಿಡುತ್ತೆ ಮತ್ತು ಪುಡಿ ಆಗೋಗುತ್ತೆ. ಆವಾಗಲೇ ಲೈಟಾಗಿ ಈ ಥರ ಮೇಲ್ಗಡೆ ನಿಮಗೆ ಯಾವ ಥರ ಬೇಕೋ ಆ ಥರ ಶೇಪ್ನಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ನಾನು ಅದೇ ರೀತಿ ಎಲ್ಲದನ್ನು ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಅಷ್ಟೇ ಜಸ್ಟು. ಇವಾಗ ಇದನ್ನು ನಾನು 10 ನಿಮಿಷಗಳ ಕಾಲ ಫ್ರಿಡ್ಜ್ನಲ್ಲಿ ಇಡ್ತಾಯಿದ್ದೀನಿ. ಜಸ್ಟು ಫ್ರಿಡ್ಜ್ನಲ್ಲಿ ಅಷ್ಟೇ, ಫ್ರೀಝರಲ್ಲೆಲ್ಲ ಏನು ಇಡ್ತಿಲ್ಲ. ಇವಾಗ ನೋಡಿ 10 ನಿಮಿಷಗಳ ಕಾಲ ಆದಮೇಲೆ ನಾನು ಫ್ರಿಡ್ಜಿಂದ ತೆಗೆದಿದ್ದೀನಿ. ಇವಾಗ ಈ ಥರ ನಾನು ಗಟ್ಟಿಯಾಗಿ ಮೇಲ್ಗಡೆ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಜಸ್ಟು 10 ನಿಮಿಷ ಸಾಕು. ಅದಕ್ಕಿಂತ ಏನು ಜಾಸ್ತಿ ಇಡೋದಕ್ಕೆ ಹೋಗಬೇಡಿ. ಅಷ್ಟರಲ್ಲಿ ಆಗಿರುತ್ತೆ.
ಇವಾಗ ನೋಡಿ ಎಷ್ಟು ನೀಟಾಗಿ ಪೀಸಸ್ ಬರ್ತಿದೆ ಅಂತ ತೆಗಿತಾ ಇದ್ದೀನಿ ನೋಡಿ ಒಂದೊಂದೇನೆ. ತುಂಬ ನೀಟಾಗಿ ಬರುತ್ತೆ, ಒಂದು ಸ್ವಲ್ಪನೂ ಕಚ್ಚೋದಿಲ್ಲ, ತುಂಬ ಚೆನ್ನಾಗಿರುತ್ತೆ, ಅಷ್ಟು ಸಾಫ್ಟ್ ಟೆಕ್ಸ್ಚರ್ ಇರುತ್ತೆ, ಬಾಯಿನಲ್ಲಿ ಇಟ್ರೇನೆ ಕರ್ಗೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮಾಡೋದು ಕೂಡ ಅಷ್ಟೇ ಈಸಿ. ಸೊ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. 3 ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಬಾಯಲ್ಲಿಟ್ಟರೆ ಕರ್ಗೋಗೋ ಅಂತಹ ಆರೋಗ್ಯವಾದ ಆಲ್ಕೋವನ ಹೇಗೆ ಮಾಡೋದು ಅಂತ ತೋರಿಸ್ದೆ. ಇವಾಗ ನೋಡಿ ನಾನು ಒಂದು ಪೀಸ್ನ ಇಲ್ಲಿ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಮುರಿದು. ಎಷ್ಟು ನಯಸ್ಸಿಗಿದೆ ಮತ್ತು ಸಾಫ್ಟ್ ಟೆಕ್ಸ್ಚರ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗ್ತಿದೆ, ಅದು ಬಾಯಿನಲ್ಲಿಟ್ರೇ ಕರ್ಗೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಸೊ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಸಿಯಾಗಿ ಹೇಗೆ ಮಾಡೋದು 3 ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಆಲ್ಕೋವನ ಅಂತ ತೋರಿಸಿದ್ದೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.